ಕೊಡೋಕ್ಕಾಗಲ್ಲ ಅಂದರು ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ. ಈಗ ಈ ಥರ ಮಾಡೋದು ಎತ್ಕಟ್ಟದಲ್ಲಿ ರಾಜಕೀಯ ಅಲ್ವಾ? ಐ ಕಂಡೆಮ್ ಆಲ್ ದಿಸ್ ಟೈಪ್ ಆಫ್ ಆ್ಯಟಿಟ್ಯೂಡ್ ಬೈ ಎ ಪೊಲಿಟಿಕಲ್ ಪಾರ್ಟಿ. ಸರ್, ಆಮೇಲೆ ಸುರ್ಜೇವಾಲಾ ಅವರು ಅಧಿಕಾರಿಗಳು ಸಭೆ ನಡೆಸಿದ್ದಾರೆ ಅಂತ ಭಾಳಷ್ಟು ಸಚಿವರು. ಅದೆಲ್ಲ ಸುಳ್ಳು ಬಿಡಿ. ಅವರೆಲ್ಲ ಯಾಕೆ ಅಧಿಕಾರಿಗಳು ಸಭೆ ಮಾಡ್ತಾರೆ? ಅವ್ರೇನು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇದೆಯಾ? ಈಸ್ ದಿ ಇನ್ಚಾರ್ಜ್ ಸೆಕ್ರೆಟರಿ ಆಫ್ ದಿ ಪಾರ್ಟಿ ಅಫೇರ್ಸ್. ಪಕ್ಷದ ವಿಚಾರಗಳು ಬಂದಾಗ ಎಲ್ಲರನ್ನೂ ಕರೆದು ಮಾತಾಡುವಂಥ ಅಧಿಕಾರ ಅವ್ರಿಗಿದೆ ಪಾರ್ಟಿ ಚೌಕಟ್ಟಲ್ಲಿ. ಬಟ್ ಆಡಳಿತಾತ್ಮಕಕ್ಕೆ ಅವರು ಯಾವುದು ತಲೆ ಹಾಕೋದಿಲ್ಲ, ಮೂಗು ತೋರಿಸಿಲ್ಲ. ನಿಮ್ಮನ್ನು ಸೇರಿದಂತೆ ಕೆಲ ಹಿರಿಯ ಸಚಿವರು ಸಭೆಗೆ ಹಾಜರೇ ಆಗಲಿಲ್ಲ. ನಾನು ಹಾಜರಾಗಿಲ್ಲ ಅಂತ ನಿಮ್ಗೇನು ಗೊತ್ತು? ಕೆಪಿಸಿಸಿ ಕಚೇರಿಯಲ್ಲಿ ಅಧಿಕೃತವಾಗಿ ಅಲ್ಲ, ಇಲ್ಲೇ ಮಾತಾಡಬೇಕು ಅಂತ ಏನಿಲ್ಲಲ್ಲ. ಎಲ್ಲರೂ ಬಹುತೇಕ ಎಲ್ಲರೂ ಹೋಗಿದ್ದಾರೆ. ರಾಜಣ್ಣವ್ರು ಮಾತ್ರ ಹೊರಗಡೆ ಇದ್ದರು. ನನ್ನನ್ನು ಸೇರಿಸಿ ಉಳಿದವರೆಲ್ಲ ಭೇಟಿ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಕೊಟ್ಟಂಥ ಆಶ್ವಾಸನೆಗಳು, ನಮ್ಮ ಆಡಳಿತ ಮತ್ತು ಮುಂದೆ ಮಾಡಬೇಕಾದೆಲ್ಲ ಇದನ್ನು ಪಕ್ಷದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿ, ರಾಜ್ಯದ ಅಭಿವೃದ್ಧಿಯಿಂದ ಸಲಹೆಗಳನ್ನು ನಾವು ಕೊಟ್ಟಿದ್ದೀವಿ. ಅಲ್ಲ, ಈಗ ನಾಳೆಯಿಂದ CM ಸಭೆ ಮಾಡ್ತಾ ಇದ್ದಾರೆ ಶಾಸಕರು. ಫಸ್ಟ್ ಮೈಸೂರಿಂದ ಶುರುವಾಗ್ತಾ ಇದೆ. ಸುರ್ಜೇವಾಲಾ ಬಂದು ಹೋದ್ಮೇಲೆ ಸಭೆ ಶುರು ಮಾಡ್ದಂಗೆ ಆಗ್ತಾ ಇದೆಯಲ್ಲ ಸರ್ ಇದು? ಅದಕ್ಕಿಂತ ಮೊದಲೇ CM ಬ್ಯುಸಿ ಇದ್ದರು. ಬ್ಯುಸಿ ಶೆಡ್ಯೂಲ್ನಲ್ಲಿ CM ಹೇಳಿದರು ಜಿಲ್ಲಾವಾರು ನಮ್ಮ MLAಗಳು ಮತ್ತು ಕರೆದು ಚರ್ಚೆ ಮಾಡಬೇಕು ಅಂತ. ಅವರು ಆವಾಗಲೇ ಪ್ರೋಗ್ರಾಮ್ ಹಾಕೊಂಡಿದ್ರು. ಅದಕ್ಕೆ ಬರುವ ಅವರು ಕರೆದು ಮಾತಾಡಿದ್ದಾರೆ. ಇಸ್ ನಥಿಂಗ್ ರಾಂಗ್.